ಮುಖ್ಯ ಅತಿಥಿಯಾಗಿ ಆಗಮಿಸಿ ವೇದಿಕೆಯ ಕಳೆಯನ್ನು ಹೆಚ್ಚಿಸಿರುವ ಶ್ರೀ ಸಿ.ಎ. ಸುರೇಂದ್ರ ಶೆಟ್ಟಿಯವರಿಂದ ಶುಭ ಹಾರೈಕೆಯ ಮಾತುಗಳು. ಅಗಜಾನನಂ ಪದ್ಮಾಕಂ ಗಜಾನನಂ ಅಹರ್ನಿಶಂ ಅನೇಕದಂತಾಂ ಭಕ್ತಾನಾಂ ಏಕದಂತಾಂ ಉಪಾಸ್ಮಹೆ. ವಿಘ್ನ ನಿವಾರಕ ಗಣಪತಿಗೆ ವಂದಿಸುತ್ತಾ ಈ ಕ್ಷೇತ್ರದ ವಿಷ್ಣುಮೂರ್ತಿ ದೇವರಿಗೆ ಪೊಡಮಡುತ್ತ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಗೆ ಶರಣ್ಯೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕಲಾಮಾತೆ ಶಾರದೆಗೆ ವಂದಿಸುತ್ತ ಇಂದು ಉದ್ಘಾಟನೆಗೊಳ್ಳಲಿರುವಂತಹ ಶ್ರೀ ಮಹಾಲಕ್ಷ್ಮಿ ಬಂಟ ಮಹಿಳಾ ಕಲಾ ಬಳಗ ಬಹಳ ಒಂದು ಸಂತೋಷದ ವಿಷಯ. ಅಗ್ರಮಾನ್ಯ ಯಕ್ಷಗಾನ ಗುರುಗಳಾದಂತಹ ನನ್ನ ಆತ್ಮೀಯರಾದಂತಹ ನನ್ನ ಕೂಡ ಅವರು ಗುರುಗಳೇ ಶ್ರೀ ದೇವಲ್ಕುಂದ ಭಾಸ್ಕರ್ ಶೆಟ್ಟಿಯವರ ಒಂದು ದಕ್ಷ ನಿರ್ದೇಶನದಲ್ಲಿ ಸ್ಥಾಪನೆಗೊಂಡಂತಹ ಈ ಒಂದು ನೂತನ ಶ್ರೀ ಮಹಾಲಕ್ಷ್ಮಿ ಬಂಟ ಯಕ್ಷಕಲಾ ಬಳಗದ ಈ ಒಂದು ಉದ್ಘಾಟನೆಗೆ ಬಾಂಬೆ ಬಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಬರುವಂತಹ ಸಂಭ್ರಮ. ಬಾಂಬೆ ಬಂಟ್ಸ್ ಅಸೋಸಿಯೇಷನ್ ಮತ್ತು ಬಂಟರ ಸಂಘ ಸದಾ ನಮ್ಮ ನಾಡಿನ ಎಲ್ಲ ಕಲಾ ಪ್ರಕಾರಗಳಿಗೆ ಪ್ರೋತ್ಸಾಹವನ್ನು ಕೊಡುತ್ತಾ ಬಂದಿದೆ. ವಿದ್ಯಾಭ್ಯಾಸದೊಡನೆ ನಾವು ನಮ್ಮ ತಾಯಿನಾಡಿನ ಕಲಾ ಪ್ರಕಾರಗಳಿಗೆ ಈ ಸಂಸ್ಥೆಗಳ ಮುಖಾಂತರ ಒಂದು ಪ್ರೋತ್ಸಾಹವನ್ನು ನೀಡುತ್ತಾ ಇದ್ದೇವೆ. ಇಂದು ಈ ಬಂಟರ ಸಂಘದ ಈ ಆವರಣದಲ್ಲಿ ಉದ್ಘಾಟನೆಗೊಂಡಂತಹ ಈ ಶ್ರೀ ಮಹಾಲಕ್ಷ್ಮಿ ಬಂಟ ಮಹಿಳಾ ಯಕ್ಷಕಲಾ ಕೇಂದ್ರ ಉತ್ತುಂಗ ಶಿಖರವನ್ನು ಹೇರಲಿ. ನಮ್ಮೆಲ್ಲ ಬಂಟ ಮಹಿಳೆಯರು ಯಕ್ಷಗಾನ ಅಂದರೆ ಅದೊಂದು ಯಕ್ಷಗಾನದ ವೇಷದಲ್ಲಿ ಮಾತಾಡೋದು ಮತ್ತು ತಾಳದ ಮತ್ತಳಲ್ಲಿ ಮಾತಾಡೋದಕ್ಕೆ ಬಹಳ ಒಂದು ವಿಭಿನ್ನ, ಅದರಲ್ಲಿ ಬೇಕಾದಂತಹ ಒಂದು ಪ್ರತಿಭೆ ಹೇಳಬೇಕು. ಈ ತಾಳಮದ್ದಲೆಯಲ್ಲಿ ಅವರ ವಾಕ್ಚಾತುರ್ಯದ ಮುಖಾಂತರ ನಮ್ಮನ್ನೆಲ್ಲ ಮುಗ್ಧಗೊಳಿಸಿ ಆ ಮಹಾಭಾರತ ಇರಬಹುದು, ರಾಮಾಯಣ ಇರಬಹುದು, ಎಲ್ಲ ಪುರಾಣಗಳ ಕಥೆಯನ್ನು ಮನಸ್ಸಿಗೆ ತಟ್ಟುವಂತೆ ಈ ತಾಳಮದ್ದಲೆಯಲ್ಲಿ ನಮಗೆ ಸಿಗುತ್ತದೆ. ಈ ತಾಳಮದ್ದಲೆಯ ಅರ್ಥಧಾರಿಗಳು ಅವರೊಂದು ಪ್ರತಿಭೆ ಅದು ಯಾವ ದೊಡ್ಡ ಡಾಕ್ಟರೇಟ್ ಪಡೆದವರಿಂತರಿಗೂ ಕಡಿಮೆ ಇಲ್ಲ. ಯಕ್ಷಗಾನದಲ್ಲಿ ಅಡಕವಾಗಿರುವಂತಹ ಒಂದು ನವ ಶಕ್ತಿ, ನವ ಚೇತನ ನಮ್ಮನ್ನೆಲ್ಲ ಜೀವನದಲ್ಲಿ ಪರಮ ಪಾವನವನ್ನಾಗಿ ಮಾಡುತ್ತದೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಇದೊಂದು ಅಜರಾಮರ ಕಲಾ ರತ್ನವಾಗಿದೆ. ಕಟೀಲು ಶ್ರೀ ಉಲ್ಲಾಲ್ತಿಗೆ ಎಲ್ಲ ದೇವಿಯವರಿಗೆ ಯಕ್ಷಗಾನದ ಸೇವೆ ಅಂದರೆ ಅದು ಬಹಳ ದೊಡ್ಡ ಸೇವೆ. ಯಕ್ಷಗಾನದಲ್ಲಿ ಪೂಜೆಯಲ್ಲಿಯೇ ಪ್ರಾರಂಭವಾಗುವಂಥ, ಹಾಗೆಯೇ ಪೂಜೆಯಲ್ಲಿಯೇ ಸಂಪನ್ನಗೊಳ್ಳುವಂಥ ಒಂದು ಕಲಾ ಪ್ರಕಾರ ಅಂದರೆ ಅದು ಯಕ್ಷಗಾನ. ಯಕ್ಷಗಾನದಲ್ಲಿ ಭಾಗವತರ ಒಂದು ಸುಶ್ರಾವ್ಯವಾದಂತಹ ಒಂದು ಹಾಡುಗಾರಿಕೆ, ಪಾತ್ರಧಾರಿಗಳ ಆ ಪಾತ್ರದಲ್ಲಿ ಬರುವಂತಹ ಸನ್ನಿವೇಶಗಳ ವಿವರಣೆಯನ್ನು ತನ್ನ ವಾಕ್ಚಾತುರ್ಯದಲ್ಲಿ ಕೊಡುವಂತಹ ಒಂದು ಆ ಸನ್ನಿವೇಶ, ಇದು ಬಹಳ ಉತ್ತಮ ಕಲಾ ಪ್ರಕಾರ. ಯಕ್ಷಗಾನ ಬಯಲಾಟ ಅಂದರೆ ಅಲ್ಲಿ ವೇಷಭೂಷಣಗಳ ಝೇಂಕಾರ ನಮ್ಮನ್ನು ಯಕ್ಷಲೋಕಕ್ಕೆ ಕೊಂಡೊಯ್ಯುತ್ತದೆ. ದೇವಲ್ಗುಂದ ಭಾಸ್ಕರನವರು ನನಗೂ ಕೂಡ ಈ ತಾಳಮದ್ದಳೆ ನಾನು ಮೊದಲಾಗಿ ಅವರ ಒಂದು ಅವರ ನೆರವಿನಿಂದ ನಾವು ಕೂಡ ಬಾಂಬೆ ಬಂಟ್ಸ್ ಅಸೋಸಿಯೇಷನ್ನಲ್ಲಿ ಕರ್ಣಾವಸಾನದಲ್ಲಿ ನಾನು ಅರ್ಜುನನಾಗಿ, ಹಾಗೆ ಕಳೆದ ಒಂದೆರಡು ತಿಂಗಳ ಮೊದಲು ನಾವು ಮಾಡಿದ್ದೇವೆ. ಒಂದು ನನಗೆ ಧರ್ಮರಾಯನ ರೋಲ್ ಕೊಟ್ಟಿದ್ರು, ಮೊನ್ನೆ ತಾನೇ ಒಂದು ಅಭಿಮನ್ಯು ರೋಲ್ ಮಾಡಿದೆ.
ದೇವಲಗುಂದ ಭಾಸ್ಕರ್ನಲ್ಲಿರುವಂತಹ ಒಂದು ಕಲಾ ಪ್ರತಿಭೆ ನಮ್ಮ ಮಹಿಳೆಯರಿಗೆ ಇಂದು ಸಿಕ್ಕಿದೆ. ಅವರನ್ನು ಒಂದು ಶ್ರೇಷ್ಠ ವ್ಯಕ್ತಿತ್ವದಲ್ಲಿ ಮೂಡಿ ಬರುವಂತೆ ಈ ಮಹಾಲಕ್ಷ್ಮಿ ಬಂಟ ಈ ಕಲಾ ಸಂಘಟನೆ ಮಾಡಲಿದೆ. ಈ ಉದ್ಘಾಟಕರಾಗಿ ನನ್ನ ಆತ್ಮೀಯರಾದಂತಹ ಬಂಟರ ಸಂಘದ ಅಧ್ಯಕ್ಷರು ಪ್ರವೀಣಣ್ಣ, ಹಾಗೆಯೇ ಮಾತೃಭೂಮಿ ಕೋಆಪರೇಟಿವ್ ಸೊಸೈಟಿಯ ಕಾರ್ಯಾಧ್ಯಕ್ಷರಾದಂತಹ ನನ್ನ ಆತ್ಮೀಯರಾದಂತಹ ಉಳ್ತೂರು ಮೋಹನ್ ದಾಸ್ ಶೆಟ್ಟರು, ಹಾಗೆಯೇ ಬಂಟರ ಸಂಘದ ಕಾರ್ಯದರ್ಶಿಗಳಾದಂತಹ ಆತ್ಮೀಯರಾದ ಡಾಕ್ಟರ್ ಆರ್ ಕೆ ಶೆಟ್ಟಿಯವರು, ಹಾಗೆಯೇ ಈ ಬಂಟರ ಸಂಘದ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಇಲಾಖೆಯನ್ನು ನೋಡುವಂತಹ ನನ್ನ ಆತ್ಮೀಯರಾದಂತಹ ಇನ್ನಮಾಳಿಕೆಯವರು, ಇಲ್ಲಿ ನೆರೆದಿರುವ ಬಾಂಬೆ ಬಂಟ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರ ಒಂದು ಲೇಡೀಸ್ ವಿಂಗ್ ಕಾರ್ಯಾಧ್ಯಕ್ಷರು ಬಂದಿದ್ದಾರೆ, ಎಲ್ಲ ಮಹಿಳೆಯರಿದ್ದಾರೆ, ಎಲ್ಲ ಯಕ್ಷಗಾನದ ವಿದ್ವಾಂಸರೆಲ್ಲ ಬಂದಿದ್ದಾರೆ. ಇನ್ನು ನಾವು ಹೆಚ್ಚು ಮಾತನಾಡದೆ ಈ ಮಹಿಳೆಯರಿಗೆ ಪ್ರೋತ್ಸಾಹವನ್ನು ಕೊಡುವ ಸತ್ಯ ಹರಿಶ್ಚಂದ್ರ ಎಂಬಂತಹ ಒಂದು ಒಳ್ಳೆಯ ಕಥಾನಕ ತಾಳಮದ್ದಳೆಯ ರೂಪದಲ್ಲಿ ಈ ಮಹಿಳೆಯರಿಂದ ರೂಪುಗೊಳ್ಳಲಿದೆ. ತಮಗೆಲ್ಲ ನಿಮ್ಮ ಎಲ್ಲೆಲ್ಲರ ಪ್ರತಿಯೊಬ್ಬರ ಪಾತ್ರ ಸರಿಯಾಗಿ ಮೂಡಿ ಬರಲಿ, ನಿಮಗೆ ಆ ಶಾರದೆಯ ಕೃಪೆ ಇರಲಿ ಎಂದು ಹಾರೈಸುತ್ತಾ ಮತ್ತೊಮ್ಮೆ ನನ್ನನ್ನು ಇಲ್ಲಿ ಕರೆಸಿದ್ದೀರಿ, ಗೌರವವನ್ನು ನೀಡಿದ್ದೀರಿ. ಅದರಾಗಿ ನಿಮ್ಮ ಈ ಹೊಸ ಸಂಸ್ಥೆಗೆ ನಾನು ಅಭಾರಿಯಾಗಿದ್ದೇನೆ. ನಮ್ಮ ಬಾಂಬೆ ಬಂಟ್ಸ್ ಅಸೋಸಿಯೇಷನ್ ಪರವಾಗಿ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾನೆ. ಹಾಗೆ ನಿಮಗೆಲ್ಲ ತಮಗೆಲ್ಲ ಆಯುರಾರೋಗ್ಯ ಸುಖ ಶಾಂತಿಯನ್ನು ಶ್ರೀ ಮಹಾವಿಷ್ಣು ಕರುಣಿಸಲಿ ಎಂದು ಪ್ರಾರ್ಥಿಸಿ, ಮತ್ತೊಂದು ಬಹಳ ದುಃಖದ ವಿಷಯ, ನನ್ನ ಆತ್ಮೀಯರಾದಂತಹ ನಮ್ಮ ಬಾಂಬೆ ಬಂಟ್ಸ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರಾದಂತಹ ಅಡ್ವೊಕೇಟ್ ಸುಭಾಷ್ ಶೆಟ್ಟಿಯವರು ಇಂದು ಮುಂಜಾನೆ ದೇವರ ಪಾದವನ್ನು ಸೇರಿದರು. ಈ ಸುದ್ದಿಯನ್ನು ಕೇಳಿ ನಮಗೆ ತುಂಬ ಆಘಾತವಾಗಿದೆ. ಅವರ ಮನೆಯವರಿಗೆ ಎಷ್ಟು ಆಘಾತವಾಗಿರಬಹುದು ಅದು ಊಹಿಸಲು ಅಸಾಧ್ಯ. ಈ ದುಃಖವನ್ನು ತಡೆಯುವ ಶಕ್ತಿ ಆ ಮಹಾವಿಷ್ಣು ದೇವರು ಅವರ ಹೆಂಡತಿ, ಮಗಳಿಗೆ, ಮಗನಿಗೆ, ಸೊಸೆಗೆ ಎಲ್ಲರಿಗೂ ನೀಡಿ ಅವರ ದಿವ್ಯ ಚೇತನಕ್ಕೆ ಅವರ ಶಾಂತಿಯನ್ನು ಸಿಗಲಿ, ಮೋಕ್ಷ ಸಿಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ವಿಶ್ವಗಾನಂ.